ಹಾಯ್ ಎವ್ರಿವನ್. ಇವಾಗ ನಮ್ಮ ಹತ್ರ ಒಂದು ಫ್ರೋನ್ಸು ಸಿಗ್ಮಾ ಮಾಡೆಲ್ ಬೇಸಿಕ್ ಬಂದಿದೆ. ಅದಕ್ಕೆ ನಾವು ಫಸ್ಟೇ ಸ್ವಲ್ಪ ಕೆಲಸ ಮಾಡಿದ್ದೀನಿ. ಗಾಡಿ ನೋಡ್ಬೋದು ನೀವು, ಮರ್ಕಿರೆಯಿಂದ ಬಂದಿರೋದು, ಮರ್ಕಿರೆಯಿಂದ ಗಾಡಿ ಇದು. ನಾವು ಫಸ್ಟೇ ಕೆಲಸ ಮಾಡಿದ್ದೀನಿ. ಇನ್ನೊಂದು ಕೆಲಸ ಮಾಡೋಕ್ಕೆ ಒಂದು 2-3 ಕೆಲಸ ಪೆಂಡಿಂಗ್ ಇದ್ದಿದ್ದು, ಅದಕ್ಕೆ ಇದು ಬಂದಿದೆ. ಇದು ಫಸ್ಟ್ ಆಫ್ ಆಲ್ ಈ ಗಾಡಿಯಲ್ಲಿ DRL ಕಂಪ್ನಿಯಿಂದ ಡೆಲ್ಟಾನಲ್ಲಿ ಸಿಗ್ಮಾನಲ್ಲಿ ನಿಮಗೆ ಇದೇ ಥರ ಬರೋದು. ಬೇಸಿಕ್ನಲ್ಲಿ ಡೆಲ್ಟಾ ಸಿಗ್ಮಾಗೆ ದೋ ಬಿ ಸೇಮ್ ಇಷ್ಟೇ ಆದಿಂದೆ, ಸಿಗ್ಮಾ ಡೆಲ್ಟಾಗೆ ಸೇಮ್ ಬರೋದು. ಈ ತೆಗಿಬಿಟ್ಟು ನಾವು ಇದಕ್ಕೆ ಒರಿಜಿನಲ್ಲು DRL ಲೈಟ್ ಹಾಕಿದ್ದೀನಿ. ಇದು ಪ್ರೊಸೆಸಿಂಗ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ನಿಮಗೆ ಇಗ್ನಿಷನ್ ಆನ್ ಮಾಡಿದ್ರೆ ನೋಡಿ ಬ್ರೈಟ್ ಬರ್ತದೆ. ಇಂಡಿಕೇಟರ್ ಆದರೆ ನೋಡಿ ಅದು ಲೈಟ್ ಆಫ್ ಆಗಿ ತಿರ್ಗಾ ಇಂಡಿಕೇಟರ್ ಫ್ಲಾಶ್ ಆಗುತ್ತೆ. ನೋಡಿ ಆ ಸೈಡ್ ಇಂಡಿಕೇಟರ್ ಹಾಕಿಲ್ಲ, ಸೊ ಬ್ರೈಟ್ ಬರ್ತಾಯಿದೆ ನಿಮಗೆ. ಇಲ್ಲಿ ನೋಡ್ಬೋದು ನೀವು, ಇಂಡಿಕೇಟರ್ ಇವಾಗ ಆನ್ ಇದೆ. ಇಂಡಿಕೇಟರ್ ಆಫ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಬ್ರೈಟ್ ಆಗುತ್ತೆ. ಇದು ಇವಾಗ ಇಗ್ನಿಷನ್ನಲ್ಲಿ ಇರೋದು. ಇದು ಇಗ್ನಿಷನ್ ಆಫ್ ಮಾಡಿಬಿಟ್ಟು ಇಲ್ಲಿ ಪಾರ್ಕಿಂಗ್ ಆನ್ ಮಾಡಿದ್ರೆ ನೋಡಿ ಡಿಮ್ ಬರ್ತದೆ ನಿಮಗೆ. ಇದು ಡಿಮ್ ಇದೆ ನೋಡಿ. ಸೊ ನಿಮಗೆ 3 ಫಂಕ್ಷನು ಕೆಲಸ ಮಾಡ್ತದೆ. ಇಂಡಿಕೇಟ್ರು, ಡಿಮ್ಮು, ಡಾರ್ಕು 3 ಕೆಲಸ ಮಾಡ್ತಿದೆ. ಇದು ತೆಗಿಬಿಟ್ಟು ನಾವು ಇದು ಹಾಕಿದೆ ಇರೋದು ಒರಿಜಿನಲ್ಲಿ. ಇದು ಮಾರುತಿದು ನೆಕ್ಸಾ ಪೊಟೊಟಿದು. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು AC ಇರಲಿಲ್ಲ ಇವ್ರ ಗಾಡಿನಲ್ಲಿ. AC ಒಂದು ವರ್ಕಿಂಗ್ ಮಾಡಿದ್ದೀನಿ. ಫಸ್ಟೇ ನಾವು AC ಇರಲಿಲ್ಲ ಅಂತ ಅವರು ಅಲ್ಲಿ ಸಮ್ಮರ್ ಸೀಸನ್ ಅಂತ AC ವರ್ಕಿಂಗ್ಗೆ ಒಂದು ಬಂದಿದ್ದಾರೆ. ACನೂ ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು. ACನೂ ಫಿಟ್ ಮಾಡಿದ್ದೀನಿ. ಪ್ಲಸ್ ಇದಕ್ಕೆ AC ವೆಂಟು ಈ ಥರ ಕಂಪ್ನಿಯಿಂದ ಬಂದಿದ್ದು. ಇದು ತೆಗಿಬಿಟ್ಟು ನಾವು AC ವೆಂಟನ್ನು ಚೇಂಜ್ ಮಾಡಿದ್ದೀನಿ. ಇದು ಬೇಸಿಕ್ ಗಾಡಿ, ಇದಕ್ಕೆ ಫಿಟ್ ಮಾಡಿರೋದು. ನೆಕ್ಸ್ಟು ಬಂದುಬಿಟ್ಟು ಪ್ಯಾನಲ್ಲು ಈ ಥರ ಬರ್ತದೆ ನಿಮಗೆ. ಇದು ಏನೂ ಅಂಟಿಸೋದಿಲ್ಲ. ಇದು ಪೀಸೇ ತೆಗಿಬಿಟ್ಟು ಒರಿಜಿನಲ್ಲು ಪೀಸೇ ಚೇಂಜ್ ಮಾಡಿದ್ದು. ಇದು ಬಂದುಬಿಟ್ಟು ಪ್ಯಾನೋ ಫಿನಿಷ್ನಲ್ಲಿ ಇರೋದು. ಇದು ನಮ್ಮ ಹತ್ರ ಫ್ರೋನ್ಸು, ಬೆಲಿನೋ, ಆಮೇಲೆ ಟೊಯೋಟಾ ಗ್ಲಾಜಾ 3 ಗಾಡಿಗೂ ಅವೈಲೇಬಲ್ ಇದೆ. 4 ಪೀಸ್ ಬರ್ತದೆ. ಇದು ಫ್ರಂಟ್ ಎರಡು, ಹಿಂದ್ಗಡೆ ಎರಡು. ಹಿಂದ್ಗಡೆನೂ ನೋಡ್ಬೋದು ನೀವು ಫಿಟ್ಟಿಂಗ್. 4 ಪೀಸ್ ಬರ್ತದೆ. ಇದು ಒಂದು ಮಾಡಿದ್ದೀನಿ. ಪ್ಲಸ್ RC ಲಿವರು ಸಿಗುತ್ತೆ ನಮ್ಮ ಹತ್ರ, ಟೂಟ್ರ್ ಕ್ಯಾಪ್ ಸಿಗುತ್ತೆ. ACನೂ ಫಿಟ್ಟಿಂಗ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಏನು ಆಲ್ಟ್ರೇಷನ್ ಕೆಲಸ ಇಲ್ಲ. ಇದು AC ಕೆಲಸ ಒರಿಜಿನಲ್ ಥರ ಮಾಡಿರೋದು. ಇದು ಇದನ್ನು ಫಿಟ್ಟಿಂಗ್ ನೋಡ್ಬೋದು ನೀವು. AC ವೆಂಟನ್ನು ನೋಡ್ಬೋದು ನೀವು. ಇದು ಫಿಟ್ ಮಾಡಿರೋದು ನಾವು. DRL ಫ್ರಂಟು, ಅದಕ್ಕೂ ವೈರಿಂಗ್ ಕಟ್ಟಿಂಗ್ ಏನೂ ಇಲ್ಲ. ವೈರಿಂಗ್ಗೆ ವಾರಂಟಿಗೆ ಏನೂ ಸಂಬಂಧನೇ ಇಲ್ಲ ನಿಮಗೆ. AC ಕೆಲಸಗೂ ವಾರಂಟಿಗೂ ಏನು ಸಂಬಂಧ ಇಲ್ಲ. ನೆಕ್ಸಾ ಪ್ರಾಡಕ್ಟ್ ಏನು ಜನ್ನಿದೆ ಐಟಮ್ ಅದೇ ನಾವು ಆಗೋದು. ACಯಿಂದ ಕಂಪ್ನಿನಲ್ಲಿ ಪ್ರಾಜೆಂಟ್ ಕೊಟ್ಟಿರ್ತಾರೆ, ಪಾರ್ಟ್ಸ್ ಕೊಡಲ್ಲ. ಆ ಪಾರ್ಟ್ಸ್ ಆದರೆ ನಿಮಗೆ ಹಿಂದ್ಗಡೆ AC ವರ್ಕಿಂಗು ಒರಿಜಿನಲ್ಟಿನಲ್ಲಿ ವರ್ಕ್ ಆಗುತ್ತೆ.